Aptas Ayurveda. Reach Ayurveda to each. Ayurgrama 2.0, a unique national level Ayurveda contest on behalf of Charaka Jayanti 2024 with the theme Charaka for Change. In collaboration with Vishwa Ayurved Parishad, organized by Aptas Ayurveda Trust, supported and guided by National Commission for Indian System of Medicine, Rashtriya Ayurveda Vidyapith, Morarji Desai National Institute of Yoga, sponsored by Ashtavaidyan Thaika Tumos, Vaidyaratnam Aushadashala Trishur, Kerala, Ayurveda Shramam Private Limited, Chennai, Tamil Nadu, unit of Shri Hospitals Group, Shri Dhutapapeshwar Private Limited, Mumbai. Prize for the contest is sponsored by students of late Vaidyaji Srinivasa Acharya. सुवर्ण समृद्ध च्यवनप्राश स्वामला, उत्तम दर्जे के आंवले औषधि वनस्पति, गाय का शुद्ध घी एवं शहद से निर्मित तथा स्वर्ण एवं रजत भस्म से समृद्ध च्यवनप्राश श्री धूतपापेश्वर का स्वामला संपूर्ण स्वास्थ्य एवं उत्तम रोग प्रतिकार शक्ति के लिए सेहत का खजाना, 2 चम्मच रोजाना। Shri Ayurvedic presents Pandit D. Gopalacharlu's Madhifala Rasayanam. It is made with tons of natural sweet lime, lemon and ginger. It works effectively in indigestion, gas trouble, loss of appetite and jaundice. ಭದ್ರೆಯ ತಪ್ಪಲಿನಲ್ಲಿರುವ ಬಿ ಬೀರನಹಳ್ಳಿ ಗ್ರಾಮವು ಶಿವಮೊಗ್ಗದಿಂದ ಸುಮಾರು 12 ಕಿಲೋಮೀಟರ್ ದೂರದಲ್ಲಿದ್ದು, ಗ್ರಾಮವು ಸುಮಾರು 32 ಎಕರೆ ವಿಸ್ತಾರವಾಗಿದೆ. ಗ್ರಾಮದಲ್ಲಿ 1700 ಜನರು ವಾಸಿಸುತ್ತಿದ್ದಾರೆ. ಇಲ್ಲಿಯ ಜನರ ಪ್ರಮುಖ ಬೆಳೆ ಅಡಕೆ ಮತ್ತು ಭತ್ತ. ದಾರಿಯ ತೋರಲಿ ಕಗ್ಗತ್ತಲ ಕಾಡಿನಲ್ಲಿ, ಹಾರಿವಾಳಗಳು ಬುಡಕಟ್ಟಿ ಹಾರಲಿ ಭಯವೇ ಇಲ್ಲದ ಬಾನಿನಲ್ಲಿ ಎನ್ನುವ ಡಾಕ್ಟರ್ ಸಿದ್ದಲಿಂಗಯ್ಯನವರ ಈ ಕವಿತೆಯ ಸಾಲುಗಳ ಆಶಯದಂತೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನ ಕೋರುತ್ತೇನೆ.
ಕುಮಾರರಿಗೆ ಕಲಿಸಿದರು. ಅಶ್ವಿನಿ ಕುಮಾರರು ಅವಳಿ ಸಹೋದರರು. ಅವರು ದೈವಿಕ ಕ್ಷೇತ್ರದಲ್ಲಿ ವೈದ್ಯರೆಂದು ಪ್ರಶಂಸಿಸಲ್ಪಟ್ಟಿದ್ದಾರೆ. ಅವರು ಈ ಬ್ರಹ್ಮಾಂಡದ ಮೊದಲ ವೈದ್ಯರೆಂದು ಪ್ರಶಂಸಿಸಲ್ಪಟ್ಟರು. ನಂತರ ಅಶ್ವಿನಿ ಕುಮಾರರು ಇಂದ್ರನಿಗೆ ಆಯುರ್ವೇದವನ್ನು ಕಲಿಸಿದರು. ಪ್ರಾಚೀನ ಭಾರತದ ಇತಿಹಾಸವನ್ನ ನೋಡುವುದಾದರೆ ಪ್ರತಿಯೊಬ್ಬರ ಪ್ರಧಾನ ಗಮನವು ಆಧ್ಯಾತ್ಮಿಕ ಜೀವನವನ್ನ ನಡೆಸುವುದು ಮತ್ತು ಮೋಕ್ಷವನ್ನು ಪಡೆಯುವುದಾಗಿತ್ತು. ಆಧ್ಯಾತ್ಮಿಕ ಮಾರ್ಗವನ್ನು ಅನುಸರಿಸಲು ಪ್ರಯತ್ನಿಸುತ್ತಿರುವಾಗ ಕೇವಲ ಒಂದು ಜೀವನದಲ್ಲಿ ಮೋಕ್ಷವನ್ನ ಸಾಧಿಸುವುದು ಕಷ್ಟಕರವೆಂದು ಅವರು ಅರಿತುಕೊಂಡರು. ಆ ಸಮಯದಲ್ಲಿ ಋಷಿಗಳು ಸಹಸಹೋದರರ ಜೀವನವನ್ನು ಕಸಿದುಕೊಳ್ಳುವ ವಿಪತ್ತುಗಳು ಮತ್ತು ರೋಗಗಳಿಗೆ ಸಾಕ್ಷಿಯಾಗಿದ್ದರು. ಈ ಎರಡೂ ಉದ್ದೇಶಗಳೊಂದಿಗೆ ಋಷಿಗಳು ಭಾರದ್ವಾಜರ ನೇತೃತ್ವದಲ್ಲಿ ಹಿಮಾಲಯದಲ್ಲಿ ಒಟ್ಟಿಗೆ ಕುಳಿತರು. ಋಷಿಗಳು ಆಳವಾದ ಧ್ಯಾನದಲ್ಲಿ ತೊಡಗಿದರು. ಅವರ ಆಧ್ಯಾತ್ಮಿಕ ದೃಷ್ಟಿಯಲ್ಲಿ ಅವರು ಭಗವಾನ್ ಇಂದ್ರನಲ್ಲಿ ರಕ್ಷಕನನ್ನ ಕಂಡುಕೊಂಡರು ಮತ್ತು ರೋಗಗಳನ್ನು ತಡೆಯುವ ಸರಿಯಾದ ಮಾರ್ಗವನ್ನು ವಿವರಿಸುವ ಭರವಸೆಯನ್ನ ಪಡೆದರು. ಋಷಿ ಭಾರದ್ವಾಜ ಇಂದ್ರನ ಬಳಿಗೆ ಹೋಗಿ ಆಯುರ್ವೇದವನ್ನು ಕಲಿತರು. ಮತ್ತು ಆತ್ರೇಯ ಪುನರ್ವಸು ಅವರಿಗೆ ಭಾರದ್ವಾಜ ಅವರು ಈ ಶ್ರೇಷ್ಠ ವಿಜ್ಞಾನವನ್ನು ಕಲಿಸಿದರು. ಆತ್ರೇಯ ಪುನರ್ವಸು ಅವರು ಅದನ್ನು 6 ಶಿಷ್ಯರಾದ ಅಗ್ನಿವೇಶ, ಭೇಲ, ಜತುಕರ್ಣ, ಕ್ಷಾರಪಾಣಿ, ಪರಾಶರ ಮತ್ತು ಹಾರಿತ ಇವರಿಗೆ ಕಲಿಸಿದರು. ಶ್ರೇಯಸೋ ಜೀವಿತಸ್ಯ ಚ. ಶುಭ ಆಯು. ಚರಕ ಜಯಂತಿಯ ಪ್ರಯುಕ್ತವಾಗಿ ಆಯೋಜಿಸಿದ ಈ ಆಯುರ್ಗ್ರಾಮ 2.0 ಮೂಲ ಉದ್ದೇಶವಾದ ಬದಲಾವಣೆಗಾಗಿ ಚರಕ ಎಂಬ ಸಂದೇಶವನ್ನು ಗ್ರಾಮಸ್ಥರಿಗೆ ತಿಳಿಸುವ ಸಲುವಾಗಿ ಜಾಥಾವನ್ನು ಕೈಗೊಂಡೆವು. ಆಯುರ್ವೇದ ಕ್ಷೇತ್ರಕ್ಕೆ ಮಹತ್ವದ ಕೊಡುಗೆ ನೀಡಿದ ಪ್ರಾಚೀನ ಭಾರತೀಯ ವೈದ್ಯ ಮತ್ತು ವಿದ್ವಾಂಸರಾದ ಆಚಾರ್ಯ ಚರಕರ ಮಹತ್ವವನ್ನು ಸಾರಿದೆವು.
ಎಣ್ಣೆ ಹಾಕ್ತಿರಲ್ವಾ, ಹಾಗೆ ನಮ್ಮ ಬಾಡಿ ರಿಜಿಡ್ ಆಗಿದೆ ಅಂತ ಅಂದ್ರೆ ಎಣ್ಣೆ ಹಾಕಿ ಮಸಾಜ್ ಮಾಡೋದ್ರಿಂದ ಸ್ಮೂತ್ ಆಗುತ್ತೆ, ಶೈನಿ ಬರುತ್ತೆ. ಮತ್ತೆ ಈಗ ಡ್ರೈ ಆಗಿದೆ, ಚಳಿಗಾಲ ಅಂತಂದ್ರೆ ಎಲ್ಲ ಡ್ರೈ ಆಗುತ್ತೆ ಸ್ಕಿನ್. ಎಣ್ಣೆ ಹಚ್ಚಿ ಮಸಾಜ್ ಮಾಡೋದ್ರಿಂದ ಸ್ಮೂತ್ ಆಗುತ್ತೆ, ಮಾಯ್ಶ್ಚರ್ ಮಾಡುತ್ತೆ. ನಾನು ಶಾಲೆಗೆ ಬರ್ತಾ ಇದ್ದೀನಿ. ಅಕ್ಕ ಹೇಳಿದ್ರು ನನಗೆಲ್ಲ ಅರ್ಥ ಆದರೆ ಬೆಳಗ್ಗೆ SPF ಎದ್ದೇಳಬೇಕು, ಬ್ರಷ್ ಮಾಡಬೇಕು, ಬಾಡಿ ಮಸಾಜ್ ಮಾಡಬೇಕು, ಸ್ನಾನ ಮಾಡಬೇಕು, ದೇವ್ರ ಪೂಜೆ ಮಾಡಬೇಕು, ಮೆಡಿಟೇಷನ್ ಮಾಡಬೇಕು. ಸುಮಾರು 1000 ವರ್ಷಗಳಿಂದ ಹಿಂದೆ ಎಲ್ಲ ನಾವು ರಾಮಾಯಣ ಮಹಾಭಾರತ ಕಥೆ ಕೇಳಿದ್ವಿ ತಾನೆ. ಅವಾಗೆಲ್ಲ ಗಾಯಗಳಾಗ್ತಿತ್ತು, ಅವ್ರಿಗೆ ರೋಗಗಳು ಬರ್ತಿತ್ತೋ ಇಲ್ವೋ? ಅದೇನ್ ಮಾಡ್ತಿದ್ರು ಅವರು? ಮೂಳೆ ಮುರಿದೋಗ್ತಿತ್ತು ತಾನೆ. ಯುದ್ಧ ಮಾಡ್ಬೇಕಾದ್ರೆ ಎಲ್ಲ ಮೂಳೆ ಮುರಿಯುತ್ತೆ ತಾನೆ, ತಲೆಗೆ ಹೊಸ ಬೀಳುತ್ತೆ. ಅವರೇ ಬರ್ತಾರೆ. ವಿದ್ಯಾರ್ಥಿಗಳು ಬೀದಿ ನಾಟಕ ಮಾಡುತ್ತಾರೆ. ಉಸುಳಿ ಅಂದ್ರೆ ಒಂದು ಪಾತ್ರೆಗೆ ಮೊಳಕೆ ಕೊಟ್ಟಿದ್ದ ಕಳ್ಳ ಹಾಕ್ಬೇಕು, ಹಾಕಿ ಒಗ್ಗರಣೆ ಕೊಟ್ಟು ನಿಂಬೆ ನಿಂತ್ಕೊಂಡು ತಿಂದ್ರೆ ಆಯ್ತು. ಉಸುಳಿ ತುಂಬಾ ಆರೋಗ್ಯಕರ ಮತ್ತೆ ರುಚಿಕರ ಅನ್ಸುತ್ತೆ. ನಮ್ಮ ಮನೆಯಲ್ಲಿ ಗುಲಾಬ್ ಜಾಮೂನ್ ಮಾಡಿದ್ರು, ತಗೊಂಡ್ ಬಂದಿದ್ದೀನಿ. ಊಟ ಆದ್ಮೇಲೆ ಎಲ್ಲ ತಿನ್ನೋಣ, ಮಜಾ ಬರುತ್ತೆ. ಆಯುರ್ವೇದದಲ್ಲಿ ಆಚಾರ್ಯ ಚರಕರು ಏನು ಹೇಳಿದಾರೆ ಗೊತ್ತಾ? ಸ್ವೀಟ್ ನ ಊಟಕ್ಕಿಂತ ಮುಂಚೆ ತಿನ್ಬೇಕು, ಊಟ ಆದ್ಮೇಲೆ ಸ್ವೀಟ್ ನ ತಿನ್ಬಾರ್ದು. ನೋಡಮ್ಮ ಹುಡುಗಿ ಎಷ್ಟು ತೆಳ್ಳಾಗಿದ್ದಾಳೆ, ನಾನು ಎಲ್ಲ ತಿಂತೀನಿ, ಆದ್ರೂನು ಹೀಗಿದ್ದೀನಿ. ಏನ್ ಮಾಡ್ಲಿ? ನಾವು ದಿನನಿತ್ಯ ಫುಡ್ ಜೊತೆಗೆ ನ್ಯೂಟ್ರಿಷಸ್ ಫುಡ್ ಕೂಡ ತಿನ್ಬೇಕು. ಯಾವ್ದಾವ್ದಂದ್ರೆ ದಿನ ತಿಂಡಿಗೆ ರಸಾಯನ ತಗೋಬೇಕು. ರಸಾಯನ ಅಂದ್ರೆ ಕೊಬ್ಬರಿ, ಖರ್ಜೂರ, ಎಳ್ಳು ಇತ್ಯಾದಿ ಪೌಷ್ಟಿಕಾಂಶವುಳ್ಳ ಆಹಾರಗಳು.
ಬದುಕು ಮನೆ ಆಹಾರನೇ ಸೇವಿಸಬಹುದಲ್ಲ. ಫ್ಯಾಂಟಾ ಮಿರಿಂಡಾ ತ್ಯಜಿಸಿ ನಿಂಬು ರಸ ಸೇವಿಸಿ. ಫ್ಯಾಂಟಾ ಮಿರಿಂಡಾ ತ್ಯಜಿಸಿ ನಿಂಬು ರಸ ಸೇವಿಸಿ. ಫ್ಯಾಂಟಾ ಮಿರಿಂಡಾ ತ್ಯಜಿಸಿ ನಿಂಬು ರಸ ಸೇವಿಸಿ. ನಿಂಬು ರಸ ಸೇವಿಸಿ. ಅಲ್ಲೋಡು ಯಾರೋ ಇದ್ರು ಆಯುರ್ವೇದಿಕ್ ಸ್ಟೂಡೆಂಟ್ಸ್ ಹೋಗ್ತಾ ಇದ್ದಾರೆ. ಓ ಕರೆ ಬನ್ನಿ ಇಲ್ಲಿ. ನಿಮ್ಮ ಆಯುರ್ವೇದದಲ್ಲಿ ಆಹಾರದ ಬಗ್ಗೆ ಏನು ಹೇಳಿದ್ದಾರೆ? ನಮ್ಮ ಆಯುರ್ವೇದದಲ್ಲಿ ಆಹಾರದ ಬಗ್ಗೆ ಏನು ಹೇಳಿದ್ದಾರೆ ಅಂತಂದರೆ ಆಹಾರ ಸಿಸ್ಟಮ್ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಮ್ಮ ಆಯುರ್ವೇದದಲ್ಲಿ ಅಗ್ನಿ ಗೊತ್ತಾ? ಅಗ್ನಿ ಅಂದರೆ ಹೊಟ್ಟೆಯಲ್ಲಿ ಬೆಂಕಿ ಇರುತ್ತಾ? ಇಲ್ಲ, ಅಗ್ನಿ ಅಂದರೆ ಡೈಜೆಸ್ಟಿವ್ ಪವರ್ ಅಂದರೆ ಜೀರ್ಣಶಕ್ತಿ ಅಂತ. ಮಂದಾಗ್ನಿನೇ ಎಲ್ಲ ಡಿಸೀಸ್ಗೂ ಮೂಲ ಆಗಿರುತ್ತೆ. ಸೊ ಅಪತ್ಯಾಹಾರನ ತ್ಯಜಿಸಿ ಪಥ್ಯಾಹಾರನ ಸ್ವೀಕರಿಸಿ. ಅಪತ್ಯಾಹಾರ ತ್ಯಜಿಸಿ ಪಥ್ಯಾಹಾರ ಸೇವಿಸಿ. ಅಪತ್ಯಾಹಾರ ತ್ಯಜಿಸಿ ಪಥ್ಯಾಹಾರ ಸೇವಿಸಿ. ಶುಭಾಯು. ನಾವು ಬಾಪೂಜಿ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿಗಳು ಆಯುರ್ವೇದದ ಬಗ್ಗೆ ಸಂದೇಶ ಕೊಡೋಕೆ ಬಂದಿದ್ದೀವಿ. ಕೇಳ್ರಪ್ಪ ಕೇಳ್ರಿ, ಕೇಳ್ರಪ್ಪ ಕೇಳ್ರಿ. ಬನ್ನಿ ಬನ್ನಿ ಎಲ್ಲ ಬನ್ನಿ ನಾವು ಹೇಳೋ ಸಂದೇಶ ಕೇಳಿ. ಬನ್ನಿ ಬನ್ನಿ ಎಲ್ಲ ಬನ್ನಿ ನಾವು ಹೇಳೋ ಸಂದೇಶ ಕೇಳಿ. ಹಸಿವು ಹಸಿವು ಹೊಟ್ಟೆ ಹಸಿವು ಕೋಳಿ ಕುಕ್ತು ಬೆಳಕಾಯ್ತು. ಹಸಿವು ಹಸಿವು ಹೊಟ್ಟೆ ಹಸಿವು ಕೋಳಿ ಕುಕ್ತು ಬೆಳಕಾಯ್ತು. ಬನ್ನಿ ವಿದ್ಯಾರ್ಥಿಗಳೇ, ನಾವು ಆಯುರ್ವೇದದ ಘೋಷಣೆ ಮಾಡ್ತೀವಿ. ಆಹಾರ ನಮ್ಮ ಜೀವನದ ಒಂದು ಮುಖ್ಯ ಭಾಗ. ಆಹಾರವೇ ಜೀವನ. ಆಹಾರವೇ ಜೀವನ. ಆಹಾರವೇ ಜೀವನ. ಆಹಾರವೇ ಜೀವನ. ಬಾ ಎಷ್ಟು ಬಿಸಿಲು. ಏನಾದರೂ ಹಣ್ಣು ಕುಡಿಬೇಕನ್ನಿಸ್ತಿದೆ. ಏನು ಗೊತ್ತಾ, ರಂಗನ ಅಂಗಡಿಯಲ್ಲಿ ಮಿಲ್ಕ್ ಚೆನ್ನಾಗಿ ಸಿಗತ್ತಂತೆ. ಹೋಗಿ ಕುಡಿಯೋಣ. ನನಗೆ ಹೊಟ್ಟೆ ಹಸಿದಿದೆ ಕೊಂಡ್ರು. ಫ್ರೂಟ್ಸ್ ಆದ್ದರಿಂದ ಕನಿಸ್ತಿದೆ. ಹೋಗೋಣ. ನಿಲ್ಲಿ ಎಲ್ಲಿ ಹೋಗ್ತಿದ್ದೀರಾ? ಮಿಲ್ಕ್ ಶೇಕ್ ಕುಡಿಯೋಕ್ಕೆ. ಓ ಮಿಲ್ಕ್ ಶೇಕಾ? ಆ ಮಿಲ್ಕ್ ಶೇಕಲ್ಲಿ ಈಗ ಹಣ್ಣುಗಳು ಇರುತ್ತಲ್ವಾ, ಸೊ ಅದು ನಮಗೆ ನ್ಯೂಟ್ರಿಷನ್ ಮೇಲೆ ಒಳ್ಳೇದಲ್ವಾ? ಹೌದು, ಹಣ್ಣು ಮತ್ತು ಹಾಲು ಎರಡು ಒಳ್ಳೆಯದೇ, ಆದರೆ ಬೇರೆ ಬೇರೆಯಾಗಿ ಒಳ್ಳೆಯದು. ಅದನ್ನು ಒಟ್ಟಿಗೆ ನಾವು ಸೇವಿಸೋದ್ರಿಂದ ಅದು ವಿರುದ್ಧ ಆಹಾರ ಆಗಿ ಕನ್ವರ್ಟ್ ಆಗುತ್ತೆ. ಅದನ್ನು ನಾವು ಸೇವಿಸಬಾರ್ದು. ವಿರುದ್ಧ ಆಹಾರ ಅಂದ್ರೇನು? ಆಹಾರದಲ್ಲಿ 4 ಥರ ಇರುತ್ತೆ. ಒಂದು ಸಮತೋಲಿನ ಆಹಾರ, ಅಸಮತೋಲಿನ ಆಹಾರ, ವಿರುದ್ಧ ಆಹಾರ ಮತ್ತೆ ಅನಾಹಾರ. ಸಮತೋಲಿನ ಆಹಾರ ಅಂದ್ರೆ ಎಲ್ಲಾ ಪೌಷ್ಟಿಕಾಂಶಕರ ಇರುವ ಆಹಾರವನ್ನು ಒಟ್ಟಿಗೆ ಸಮ ಪ್ರಮಾಣದಲ್ಲಿ ತಿನ್ನೋದು ಸಮತೋಲಿನ ಆಹಾರ ಆಗುತ್ತೆ. ಅಸಮತೋಲಿನ ಆಹಾರ ಅಂದ್ರೆ ಜಾಸ್ತಿ ತಿನ್ನೋದು ಅಥವಾ ಕಡಿಮೆ ತಿನ್ನೋದು, ಈ ತರ ಅಸಮತೋಲನವಾಗಿ ತಿನ್ನೋದೆಲ್ಲ ಅಸಮತೋಲನ ಆಹಾರ ಆಗುತ್ತೆ. ಅನಾಹಾರ ಅಂದ್ರೆ ಏನು ತಿನ್ಲಾರ್ದೆ ಹಾಗೆ ಇರೋದು ಅನಾಹಾರ ಅಂತ ಅಂತೀವಿ. ವಿರುದ್ಧ ಆಹಾರ ಅನ್ನೋದಕ್ಕೆ ಒಂದಷ್ಟು ಎಕ್ಸಾಂಪಲ್ ಇಲ್ಲಿ ಸಿಗ್ತವೆ. ವಿರುದ್ಧ ಆಹಾರಕ್ಕೆ ಎಕ್ಸಾಂಪಲ್ಸ್ ಯಾವ್ದಾಯ್ತು ಅಂದ್ರೆ ಮೊಸರು ಮತ್ತೆ ಬಿರಿಯಾನಿ ತಿನ್ನೋದು, ಟೀ ಕಾಫಿ ಜೊತೆ ಖಾರ ಮಂಡಕ್ಕಿ ತಿನ್ನೋದು, ಅಥವಾ ಹಾಲು ಮತ್ತೆ ಹಣ್ಣನ್ನ ಒಟ್ಟಿಗೆ ತಗೊಳ್ಳೋದೆಲ್ಲ ವಿರುದ್ಧ ಆಹಾರ ಆಗುತ್ತೆ. ವಿರುದ್ಧ ಆಹಾರ, ವಿರುದ್ಧ ಆಹಾರ, ವಿರುದ್ಧ ಆಹಾರ, ವಿರುದ್ಧ ಆಹಾರ. ಓ ಹೌದಾ, ನಮ್ಮಮ್ಮ ಹೇಳ್ತಾ ಇದ್ರು ಬೇಸಿಗೆಗಾಲದಲ್ಲಿ ಮೊಸರನ್ನ ತಿನ್ನಬಾರ್ದು ಅಂತ. ಯಾಕೆ ತಿನ್ನಬಾರ್ದು? ಯಾಕಂದ್ರೆ ಮೊಸರು ಬೇಸಿಗೆಯಲ್ಲಿ ನಮ್ಮ ದೇಹದಲ್ಲಿ ಉಷ್ಣಾಂಶ ಜಾಸ್ತಿ ಆಗಿರುತ್ತೆ. ಮೊಸರಿನ ಗುಣ ಮೊದಲೇ ಉಷ್ಣ. ನಾವು ಆ ಮೊಸರನ್ನ ಸೇವಿಸೋದ್ರಿಂದ ನಮ್ಮ ದೇಹದಲ್ಲಿ ಉಷ್ಣಾಂಶ ಜಾಸ್ತಿ ಆಗಿ ಪಿತ್ತ ಆಗುತ್ತೆ. ಸೊ ಮೊಸರಿನ ಜಾಗದಲ್ಲಿ ಏನಾದರೂ ತಂಪು ಪಾನೀಯ, ಎಳ್ನೀರು, ಮಜ್ಜಿಗೆನ ಸೇವಿಸಿದ್ರೆ ಒಳ್ಳೆಯದು. ಬೀರ್ನಳ್ಳಿ ಬಸ್ ಸ್ಟ್ಯಾಂಡ್ನಾಗ ಮಿರ್ಚಿ ಮಂಡಕ್ಕಿ ನಾ ತಿಂದು ಚಾ ಕುಡ್ದೆ. ಪಾನಿಪುರಿ ತಿಂದು ನಾನು ಹಾಲಿನ ಜೊತೆ ಯಾವುದು ಖಾರವಾಗಿರೋ ಪದಾರ್ಥನ ತಿನ್ನಬಾರ್ದು.
ಕನ್ನಡದಲ್ಲಿ ನೆಲ್ಲಿಕಾಯಿ. ಇದು ನೆಲ್ಲಿಕಾಯಿ ಯಾವ್ಯಾವ ಯೂಸ್ ಆಗುತ್ತೆ ಅಂತ ಅಂದರೆ ಡಯಾಬಿಟಿಸ್ ಇದ್ದಲ್ಲಿ ಯೂಸ್ ಮಾಡ್ತಾರೆ, ಮತ್ತು ಸ್ಕಿನ್ ಏಜಿಂಗ್ನ ಪ್ರಿವೆಂಟ್ ಮಾಡುತ್ತೆ, ಜ್ವರಗಳನ್ನ ಯೂಸ್ ಮಾಡ್ಬೋದು. ಇದ್ರದ್ದು ಪೌಡರ್ ಮಾಡಿ ಕುಡಿತಾರೆ ನೀರಲ್ಲಿ, ಬಿಸಿನೀರಲ್ಲಿ ಹಾಕೊಂಡು. ಇದು ವೆಯ್ಟ್ ಲಾಸ್ ಮಾಡೋಕ್ಕೆ ಯೂಸ್ ಆಗುತ್ತೆ. ಎಲ್ಲರೂ ಬನ್ನಿ ಕಸವ ತನ್ನಿ, ಸ್ವಚ್ಛತೆ ಕಾಪಾಡಿ. ಶ್ರೇಷ್ಠ ಭಾರತ, ಸ್ವಚ್ಛ ಭಾರತ, ಶ್ರೇಷ್ಠ ಭಾರತ, ಸ್ವಚ್ಛ ಭಾರತ, ಶ್ರೇಷ್ಠ ಭಾರತ. ಕಸ ಹಾಕ್ತಿಲ್ಲ ಗೊತ್ತಾಗಲ್ಲ. ಸ್ವಚ್ಛ ಭಾರತ ಅಂತ ಮೋದಿ ಅವರು ಅಷ್ಟೊಂದು ಬಡ್ಕಂತಾರೆ, ಎಲ್ಲೆಲ್ಲಿ ಬೇಕಾದ್ರೆ ಕಸ ಹಾಕ್ತಿಲ್ಲ. ಡೆಂಗ್ಯೂ ಎಲ್ಲ ಜಾಸ್ತಿ ಹಾಕೋದು ಗೊತ್ತಾಗಲ್ಲ ನಿಮಗೆ. ಮಳೆಗಾಲ ಬೇರೆ, ಮಳೆಗಾಲ ಸೊಳ್ಳೆಗಳೆಲ್ಲ ಜಾಸ್ತಿ ಹಾಕವೆ. ಎಲ್ಲೆಲ್ಲಿ ಬೇಕಾದ್ರೆ ಕಸ ಹಾಕ್ಬಾರ್ದು, ಅರ್ಥ ಆಯ್ತಾ? ಆಯುರ್ವೇದ ಹೆಂಗ್ ಸ್ಟಾರ್ಟ್ ಆಯ್ತು ಅಂದ್ರೆ 5000 ಇಯರ್ಸ್ ಬ್ಯಾಕೇ ಇತ್ತು ಆಯುರ್ವೇದ. ನಮ್ಮ ಜನಗಳಿಗೆ ಈಗೂ ಸಹ ಅವರು ಇಷ್ಟು ತಿಳ್ಕೊಳ್ಳೋಕ್ಕೂ ಯಾರು ಟ್ರೈ ಮಾಡಿಲ್ಲ. ಏನಂದ್ರೆ ನಮ್ದು ಆವಾಗಿನ ಕಾಲದಲ್ಲಿ ನಮ್ಮ ಆಚಾರ್ಯಗಳು ಎಷ್ಟು ಗ್ರಂಥಗಳನ್ನ, ಲಿಪಿಗಳನ್ನ ಬರೆದು ಹಾಳಾಯ್ತು. ಆಗಿಂದ ಈಗ ತನಕ ಜನಕ್ಕೆ ಅದ್ರ ಬಗ್ಗೆ ನಾಲೆಡ್ಜ್ ಗೊತ್ತಿಲ್ಲ. ಏನು ಯಾವಾಗ ನಮ್ಗೆ ದೇಶ ದಿವಾಲಿ ದಿನ ನಾವು ಹೊಸ ಬಟ್ಟೆ ಹಾಕೊಂತೀವಿ. ದಿವಾಲಿಗೆ ಏನಾರ ಮಾಡ್ಕೊಂತೀವಿ. ಮನೆ ಮುಂದೆ ಎಲ್ಲ ನೀಟಾಗಿ ಡೆಕೋರೇಷನ್ ಎಲ್ಲ ಮಾಡಿ, ರಂಗೋಲಿ ಎಲ್ಲ ಹಾಕಿ, ಬಣ್ಣ ಎಲ್ಲ ಹಾಕಿ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿರ್ತೀವಿ. ಮತ್ತೆ ದಿವಾಲಿ ಹಬ್ಬಕ್ಕೆ ಲ್ಯಾಂಪ್ ಮತ್ತು ಆಕಾಶ ದೀಪ ಅವೆಲ್ಲ ಮನೆ ಮುಂದೆ ಹಾಕ್ತೀವಿ. ತುಂಬ ಚೆನ್ನಾಗಿ ಕಾಣಲಿ ಅಂತ ಕಲರ್ ಆಗಿ ಲೈಟ್ಸ್ ಎಲ್ಲ ಹಾಕ್ತೀವಿ. ಹಾಗಾಗಿ ದಿವಾಲಿ ಅಂದರೆ ನಮಗೆಲ್ಲ ತುಂಬ ಇಷ್ಟ. ದಿವಾಲಿ ಬಂತು ಅಂದರೆ ಸಖತ್ ಖುಷಿ ಆಗ್ಬಿಡುತ್ತೆ.
ಸ್ವಾತಂತ್ರ್ಯವನ್ನು ಆಚರಿಸುತ್ತೇವೆ. ಇದರಿಂದ ನಮ್ಮ ದೇಶವು ನಮ್ಮ ದೇಶವು ಬೆಳವಣಿಗೆ ಹೊಂದಲು ಸಾಧ್ಯವಾಯಿತು. ನಮ್ಮ ದೇಶದಲ್ಲಿ ಪ್ರಯತ್ನ ಮಾಡಿ. ಆದಷ್ಟು ಆಸನದಲ್ಲಿ ಇರೋಕ್ಕೆ ಪ್ರಯತ್ನ ಮಾಡೋಣ. ಆರಾಮಾಗಿ ಸರಾಗವಾಗಿ ಉಸಿರಾಟ ಮಾಡಿ. ಮತ್ತೆ ರೋಗ ಬಂದಿರೋ ವ್ಯಕ್ತಿ ರೋಗಗಳನ್ನ ಹೇಗೆ ಹೋಗ್ಲಾಡಿಸ್ಕೋಬೇಕು ಅನ್ನೋದನ್ನು ಹೇಳ್ಕೊಡ್ತೀವಿ. ಈ ರಸಾಯನ ಅನ್ನೋದನ್ನ 2 ರೀತಿಯಾಗಿ ಒಂದೊಂದು ಮೆಣಸು ಎಲ್ಲ ಕುಟ್ಟಿ ಪಾನಕ ಮಾಡಿದ್ದೀನಿ. ತಂಬುಳಿಗೆ ಏನೇನು ಹಾಕಿ ಮಾಡಿದ್ದೀವಿ? ಜೀರಿಗೆ, ಬೆಳ್ಳುಳ್ಳಿ, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಶೇಂಗಾ ಸ್ವಲ್ಪ ಇದ್ರೆ ಹಾಕ್ಬೋದು. ಎಳ್ಳು, ಬಿಳಿ ಎಳ್ಳು ಸ್ವಲ್ಪ. ಇದನ್ನು ತಿಳಿಯನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು 3 ದಿನಗಳ ಕಾಲ ನೀರೊಳಗೆ ನೆನೆಸಿಡ್ಬೇಕು. ಅದನ್ನ ತಂದ ತಕ್ಷಣ ತಿನ್ನಬಾರ್ದು, ಅದು ವಿಷ ಇರುತ್ತೆ ಅದರಲ್ಲಿ. 3 ದಿನ ನೆನೆಸಿಟ್ಬಿಟ್ಟು 4ನೇ ದಿನಕ್ಕೆ ಅದು ಕೊಚ್ಚಿ ಅದು ಬೇಯಿಸ್ಬಿಟ್ಟು
ನಂಬಿಕೆ ಇದೆ. ನಾವೆಲ್ಲ ಡೈಲಿ ಅಮೃತ ಬಳ್ಳಿ ಅದು ಇದೆಲ್ಲ ಮಾಡ್ತೀವಿ. ಅದ್ರ ಬಗ್ಗೆ ಎಲ್ಲ ಹೇಳಿದ್ದೀರಾ? ಈಗ ನೆಲ್ಲಿಕಾಯಿ ತುಂಬ ಒಳ್ಳೆಯದು, ಡಯಾಬಿಟಿಸ್ ಅದಕ್ಕೆಲ್ಲ. ನೀವು ಡೈಲಿ ಒಂದೊಂದು ತಿಂದರೆ ತಪ್ಪೇನಲ್ಲ. ಬೆಟ್ಟದ ನೆಲ್ಲಿಕಾಯಿ ಅಂತ ಕೆಲವರಿಗೆ ನೆಲ್ಲಿಕಾಯಿ ತಿಂದರೆ ಕೆಮ್ಮಾಗುತ್ತೆ, ಕೆಲವರಿಗೆ ಸ್ವಲ್ಪ ಆಗುತ್ತೆ. ಈ ಥರ ಹಿಂಗೆ ಯೂಸ್ ಮಾಡಿ, ಇದೆಲ್ಲ ಕಾರ್ಬೋಹೈಡ್ರೇಟ್ಸ್ ತಗೋಬೋದಲ್ಲ ಹಾಲೆ ಎಲ್ಲ ಉಪ್ಪಿಟ್ಟು. ಬೇಜಾರಾಗ್ತಾ ಇದೆ. ಇನ್ನೊಂದಿಷ್ಟು ಮಾಹಿತಿ ಸಿಗ್ತದಲ್ಲ ನಮಗೆ, ಆದಷ್ಟು ಸಾಕಷ್ಟು ಮಾಹಿತಿ ಸಿಕ್ಕಿದೆ ನಮ್ಮ ಜನರಿಗೆ. ಇನ್ನೂ ಹೆಚ್ಚಿನ ಇನ್ನೊಂದ್ಸರಿ ಇನ್ನೊಂದು ವರ್ಷಕ್ಕೋ ನಿನ್ನ 10 ವರ್ಷಕ್ಕೋ ಕ್ಯಾಂಪಸ್ ನಮ್ಮ ಎಲ್ಲ ಸಹಕಾರನೂ ಮಾಡಿಕೊಟ್ಟು ಯೋಗಾಸನ ಮಾಡಿದ್ರು. ಮತ್ತೆ ಮನೆ ಮನೆಗೆ ಬಂದು ಹೋಗೋದನ್ನು ನೋಡಿ ನಮಗೆ ತುಂಬಾ ಬೇಜಾರಾಯ್ತು. ಒಂದು ಮನೆಗೆ 4 ಸರಿ ಹೆಸರಿಲ್ಲ ಹೋಗೋರು, ಅಕ್ಕಪಕ್ಕದವರಿಗೆಲ್ಲ ಹೇಳ್ತಿದ್ವಿ. ಆದ್ರೆ ಎಷ್ಟು ಗಮನಕ್ಕೆ ಕಾಣ್ತಿರ್ಲಿಲ್ಲ. ಅದರಲ್ಲೇ ಕೂತು ಮಾತಾಡಿದ್ರು ಪರವಾಗಿಲ್ಲ, ಒಂದ್ಸರಿ ಬರ್ರಿ ಅಟೆಂಡ್ ಮಾಡಬೇಕು. ಎಲ್ಲರೂ ಭಾಗವಹಿಸಿದ್ರೆ ಇದನ್ನ ಎಲ್ಲರ ಕಂಟಿನ್ಯೂ ಮಾಡಬೇಕು. ಇವತ್ತು ಮಾಡಿ ಬೆಳಂಗಲ್ಲ, ನಿಮಗೆ ಜೀವ ಇರತಕ್ಕ ಎಲ್ಲಿ ತನಕ ಆಗುತ್ತಾ ಅಲ್ಲಿ ತನಕ ಮಾಡಿ ಎಲ್ಲರೂ. ನನಗೆ ಆಸಕ್ತಿ ಉಂಟಾಗಲಿ ಅಂತಂದ್ರೆ ನಾನು ಸುಖ ಆರೈಸುತ್ತೀನಿ. ಅದು ಬಂದರೆ ಆದರೆ ಯೋಗಾಸನ ಹೇಳ್ಕೊಟ್ಟಿದ್ದು ನಮ್ಗೆ ಅನುಕೂಲ ಆಗ್ತದೆ. ಮನೆಯಲ್ಲಿ ಕೂತು ಒಂಥರ ಮೈಗೆ ಭಾರ ಅನಿಸೋದು, ಈ ಕಡೆ ತಿರುಗಿದ್ರೆ ಹೆಂಗೋ ಏನೋ ಅನಿಸ್ತಿತ್ತು. ಈಗ ನೀವೆಲ್ಲ ನಿಧಾನವಾಗಿ ಹೇಳ್ಕೊಟ್ಮೇಲೆ ನಮಗೆಲ್ಲ ನಾವೆಲ್ಲರೂ ಒಂದು ಸ್ವಲ್ಪ ಫ್ರೆಶ್ ಆಗಿ ಸ್ವಲ್ಪ ಫ್ರೆಶ್ ಅನಿಸ್ತಾ ಇದೆ. ಏನು ಗೊತ್ತಾ, ನೀವು ಯಾವ ಕಡೆ ಹೋದ್ರೂ ತಿರುಗಿ ವಾರ ಹೇಳ್ಕೊಟ್ಟು ಚೆನ್ನಾಗಿ ತೋರಿಸ್ತಾ ಇದ್ದೀನಿ. ಮನೇಲಿ ಬೆಲ್ಟ್ ಹಾಕೊಂಡೆ ಕೆಲಸ ಮಾಡೋದು. ಈಗ ಬೆಲ್ಟ್ ಸ್ವಲ್ಪ ಕಮ್ಮಿ ಮಾಡಿದ್ದೀನಿ, ನನಗೆ ಆರಾಮ ಅನಿಸ್ತಾ ಇದೆ. ಹಾಂ, ಕ್ಲಾಸಸ್ ಎಲ್ಲ ಚೆನ್ನಾಗಿ ನಡೀತಾ ಇದೆ, ಚೆನ್ನಾಗಿ ಹೇಳ್ಕೊಡ್ತಾ ಇದ್ದೀರಾ, ತುಂಬ ಚೆನ್ನಾಗಿ. ವಯಸ್ಸಾಗೋದು ಇಲ್ಲಿ ಬಂದ ಮೇಲೆ ನಮಗೆ ಮೆಂಟ್ಲೆಲ್ಲ ಫ್ರೀಯಾಗಿ ಉಲ್ಲಾಸಾಗಿ ಕೆಲಸ ಮಾಡಲು ಅವಕಾಶ ಆಗಿದೆ.
5 ದಿನ ಆಯಿತು ಯೋಗ ಶುರು ಮಾಡಿ. ಒಂಥರ ನಾವು ಯೋಗ ಯಾವಾಗಲೂ ಮಾಡಿದ್ದಿಲ್ಲ. ಮತ್ತು ಎಕ್ಸಸೈಸ್ ಮಾಡಿದ್ರೆ ಇದು ಯೋಗನೂ ಒಳ್ಳೆ ಆರೋಗ್ಯಕ್ಕೆ ಒಳ್ಳೆಯದು. ಚಿಕ್ಕ ಮಕ್ಕಳಿಂದ ವಯಸ್ಸಾದವರೆಗೂ ಎಲ್ಲರೂ ಮಾಡ್ಬೋದು. 5 ಗಂಟೆ ಯೋಗ ಮಾಡೋದ್ರಿಂದ ಮೈಂಡ್ ಅವ್ರು ಫುಲ್ ಫ್ರೆಶ್ ಅನಿಸುತ್ತೆ. ಮೊದಲನೇ ದಿನ ಮಾಡಿದ ದಿವಸ ಅವತ್ತು ಒಂಥರ ನಿಮಗೆ ಅವತ್ತು ಮೊದಲನೇ ದಿನವೇ ಗೊತ್ತಾಗ್ಬಿಡುತ್ತೆ. ಇವತ್ತು ಬೇರೆ ದಿನ ಇರೋದಕ್ಕೂ ಇವತ್ತು ನಾವು ಯೋಗ ಮಾಡಿದ್ವಿ. ನಮಗೂ ಇಲ್ಲಿ ಬರಲಿಕ್ಕೆ ಮನಸ್ಸಿಲ್ಲ, ಒತ್ತಾಯದಿಂದ ಬಂದಾಗ ಪರವಾಗಿಲ್ಲ. ನಮಗೆ ಕೆಲವು ಸ್ಟೆಪ್ಗಳು ನಾವು ಮನೇಲಿ ಕೆಲಸ ಮಾಡೋದಕ್ಕೂ ಹೊಲದಲ್ಲಿ ಕೆಲಸ ಮಾಡೋದಕ್ಕೂ ಮತ್ತು ಇಲ್ಲಿ ಬಂದು ಬೆಳಗಿನ ಜಾವ ಅರ್ಲಿ ಮಾರ್ನಿಂಗು ನಾವು ವ್ಯಾಯಾಮ ಸ್ಟೆಪ್ಗಳನ್ನು ಆ ಆಸನಗಳನ್ನು ಕಲಿದ್ರಿಂದ ಸ್ವಲ್ಪ ನಮ್ಮ ಬಾಡಿಗೆ ಎಕ್ಸಸೈಸ್ ಆಗುತ್ತೆ, ಮತ್ತು ಆರೋಗ್ಯದ ಮೇಲೂ ಪರಿಣಾಮ ಬೀರುತ್ತೆ. ಈಗಿನ ನಮ್ಮ ಹೆಣ್ಮಕ್ಳು ಮತ್ತು ಗಂಡು ಮಕ್ಕಳು ನಾಚಿಕೆಯಿಂದಲೇ ಬರಲ್ಲ. ಅವರು ಹೋದರೆ ಏನೋ ಕಾಯಿಲೆ ಐತೆ ಅದಕ್ಕೆ ಹೋಗ್ತಿದ್ದಾರೆ ಅನ್ನೋ ಉದ್ದೇಶ ನಮ್ಮ ಹಳ್ಳಿ ಮನೆಯಲ್ಲಿ ಬಂದ್ಬಿಟ್ಟಿದೆ. ದಯವಿಟ್ಟು ಅದನ್ನು ನಮ್ಮ ಹಳ್ಳಿ ಜನ ಬಿಡಬೇಕು. ಅಲ್ಲಿ ಇದಕ್ಕೆ ಹೋದರೆ ವ್ಯಾಯಾಮಕ್ಕೆ ಹೋದರೆ ಏನೋ ಅವರಿಗೆ ಹುಷಾರಿಲ್ಲ ಅದಕ್ಕೆ ಅಲ್ಲಿಗೆ ಹೋಗಿದ್ದಾರೆ ಅನ್ನೋ ಮನೋಭಾವ ನಮ್ಮ ಹಳ್ಳಿ ಜನಲ್ಲಿ ಬಂದ್ಬಿಟ್ಟಿದೆ. ಆ ಮನೋಭಾವವನ್ನು ಬಿಟ್ಟು ನಮ್ಮ ಮುಂದಿನ ಆರೋಗ್ಯದ ಹಿತದೃಷ್ಟಿಯಿಂದ ಎಲ್ಲರೂ ಬಂದು ನಮ್ಮ ಹಳ್ಳಿ ಜನ ಅಷ್ಟು ಬಂದು ಈ ಸ್ಟೆಪ್ಪು ಎಲ್ಲ ಜನರು ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ಆಮೇಲೆ ಇನ್ನೊಂದು ಖುಷಿ ಆಗ್ತಿರೋದು ಏನಂದ್ರೆ ಫಸ್ಟ್ ಡೇ ನಾವೇ ಕುತ್ಕೊಂಡಿದ್ವಿ, ನಮ್ಮ ಫ್ರೆಂಡ್ಸ್ ಎಲ್ಲ ಕಾಲೇಜ್ ಫ್ರೆಂಡ್ಸ್ ನಮ್ಮ ಲೆಕ್ಚರ್ಸ್ ಎಲ್ಲ ಸಪೋರ್ಟ್ ಮಾಡಿದ್ರು, ಅವರೆಲ್ಲ ಬಂದು ಇನಾಗ್ರೇಟ್ ಮಾಡಿದ್ರು. ಇವತ್ತು ದಿನ ಎಲ್ಲರೂ ಜನರೇ ಗ್ರಾಮಸ್ಥರು ಪಡೆಯೋ ಪ್ರೀತಿಗೆ ನಾವು ಯಾವಾಗಲೂ ಧನ್ಯವಾದಗಳು. ಇವಾಗ ಬರೀ ಲಿಂಗರಾಜ್ ಅಷ್ಟೇ ಅಲ್ಲ, ನಾವು ಎಲ್ಲರೂ ನಿಮ್ಮ ಊರಿನ ಮಕ್ಕಳು ಮನೆ ಮಕ್ಕಳಾಗಿದ್ದೀವಿ. ಈ ಯೋಜನೆ ಕ್ಯಾಂಪಲ್ಲಿ ಫಸ್ಟ್ ದಿನ ಯಾರು ಬರಲಿಲ್ಲ, ಆಮೇಲಿಂದ ಡೈಲಿ ಆಂಟಿಗಳು ಯೋಗ ಬಂದರು, ಕಾಂಪಿಟೇಷನ್ ಸೆಮಿನಾರಿಗೆಲ್ಲ ಬಂದರು, ಎಲ್ಲ ಕಾರ್ಯಕ್ರಮಕ್ಕೂ ಆಮೇಲಿಂದ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಂಟಿಗಳೇ ಜಾಸ್ತಿ ಇದ್ರು ಕಾರ್ಯಕ್ರಮದಲ್ಲಿ, ಅವರಿಗೆಲ್ಲ ಥ್ಯಾಂಕ್ಸ್ ಹೇಳ್ತೀನಿ. ನಾವು ಹೋಗ್ಬೇಕಾದ್ರೆ ಬರ್ಬೇಕಾದ್ರೆ ಊಟ ಎಲ್ಲ ಬರ್ದಿ ಅಂತ ಎಲ್ಲ ಕೇಳ್ತಿದ್ವಿ, ಅದಕ್ಕೂ ಥ್ಯಾಂಕ್ಸ್. ನಿಮ್ಮ ಮನೆ
Ayurgrama 2.0 Ayurgrama Ayurbharata. Subscribe and share this video to all and join hands with us to reach Ayurveda to each.